ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ಸಲಾಡ್ ಮಾಡ್ತಾಯಿದ್ದೀನಿ. ಸಲಾಡ್ ಅಂತ ಹೇಳಿದ್ರೆ ಎಷ್ಟೋ ಥರ ಸಲಾಡನ್ನ ಮಾಡ್ಕೋಬೋದು. ನಾನಿಲ್ಲಿ ಡ್ರಿಂಕ್ಸ್ ಪೈಗೆ ಸ್ಪೈಸಿಯಾದಂಥ ಸಲಾಡನ್ನ ಮಾಡ್ಕೊತಾ ಇದ್ದೀನಿ. ಇದು ಬೆಸ್ಟ್ ಸಲಾಡ್ ವಿತ್ ಆಲ್ಕೋಹಾಲ್ಗೆ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಮತ್ತು ಇದಕ್ಕೇನೆಲ್ಲ ಹಾಕ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಸಣ್ಣ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸಲಾಡ್ಗೆ ಬೇಕಾಗಿರುವ ಪದಾರ್ಥಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಚಿಕ್ಕದಾದ ಕ್ಯಾರೆಟ್ 3 ತೊಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಟೊಮ್ಯಾಟೊ, ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ನಿಂಬೆಹಣ್ಣು ಮತ್ತು ಚಿಕ್ಕ ಸೈಜಿನ ಸೌತೆಕಾಯಿ, ಚಿಕ್ಕ ಬೌಲಲ್ಲಿ ಮಿಕ್ಚರ್ನ ಕೂಡ ತೊಗೊಂಡಿದ್ದೀನಿ. ಆಮೇಲೆ ಮಸಾಲೆ ಕಡಲೆ ಯಾವ್ದು ಬೇಕಾದರೆ ಹಾಕೋಬೋದು, ಚಿಲ್ಲಿ ಪೌಡರ್, ಸಾಲ್ಟ್ ಪೌಡರ್ ಮತ್ತು ಪೆಪ್ಪರ್ ಪೌಡರ್. ಇದಿಷ್ಟು ಬೇಕಾಗಿರುವ ಪದಾರ್ಥಗಳು ಸಲಾಡ್ಗೆ. ಹಾಗೆ ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಗಂಜಿಯನ್ನು ಕೂಡ ತಗೊಂಡಿದ್ದೀನಿ. ಇವಾಗ ಒಂದೊಂದೇ ಆಗಿ ಕಟ್ ಮಾಡಿರುವ ಕ್ಯಾರೆಟ್, ಆಮೇಲೆ ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ ಇವೆಲ್ಲನ ಗಂಜಿಗೆ ಹಾಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಇವಾಗ ಕಟ್ ಮಾಡಿಕೊಂಡು ಆಮೇಲೆ ಹಾಕೊತೇನೆ. ಇವಾಗ ಎಲ್ಲ ಐಟಮ್ಗಳನ್ನ ಗಂಜಿಗೆ ಹಾಕೊಂಡಾಗಿದೆ. ಇವಾಗ ಇದಕ್ಕೆ ಉಪ್ಪು ಸ್ವಲ್ಪ ಹಾಕೊತೀನಿ. ಆಮೇಲೆ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಬೇಜಾರಿಲ್ಲ, ಯಾಕೆಂದರೆ ಡ್ರಿಂಕ್ಸ್ ಪೈಗೆ ಚೆನ್ನಾಗಿರುತ್ತೆ. ಮತ್ತು ಮಿಕ್ಚರ್ ಸ್ವಲ್ಪ ಹಾಕ್ಕೊತೀನಿ. ಹಾಗೆ ಮಸಾಲೆ ಕಡಲೆ ಇವಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಇದಕ್ಕೆ ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣನ್ನು ಹಿಂಡ್ಕೊಂಡು ಆವಾಗಲೇ ಈ ಸಲಾಡನ್ನ ತಿಂದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೆತ್ತಗಾಗೋಗ್ಬಿಟ್ರೆ ತಿನ್ನಲಿಕ್ಕೆ ಯಾರೂ ಇಷ್ಟಪಡಲ್ಲ. ಹಾಗೆ ಉಳಿದಿರುವ ಕ್ಯಾರೆಟ್ನ ಈ ರೀತಿಯಾಗಿ ಸ್ಟೈಲಾಗಿ ಇಟ್ಕೊಂಡು ರೆಡಿಯಾಗಿರುವ ಸಲಾಡನ್ನ ಹಾಕ್ಕೊಂಡು ತಿಂದಾಗ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನಲಿಕ್ಕೂ ಕೂಡ ಖುಷಿಯಾಗುತ್ತೆ. ನಿಮ್ಮ ಮನೆಗಳಲ್ಲಿ ಈ ರೀತಿಯಾಗಿ ಚಿಕ್ಕದಾದ ಸಮಾರಂಭಗಳೆಲ್ಲ ಇದ್ದಾಗ ಈ ರೀತಿಯಾಗಿ ಸಲಾಡನ್ನ ಮಾಡ್ಕೊಂಡು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಸ್ಪೈಸಿಯಾದ ಸಲಾಡ್ನ ಡ್ರಿಂಕ್ಸ್ ಜೊತೆಗೆ ಮಾಡ್ಕೊಳ್ಳು ತಿನ್ನೋದು ಅಂತೇಳಿ. ನಿಮಗೆ ನಾನು ಮಾಡಿರುವ ಸಲಾಡ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದಿಷ್ಟು ಇವತ್ತಿನ ಸಿಂಪಲ್ ಆದ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.